ರಾಜ್ಯದಲ್ಲಿ ನಡೆಯುತ್ತಿರುವ ಸಿಎಂ ಕುರ್ಚಿ ಕಿತ್ತಾಟ ಪ್ರಹಸನ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾನೆ ಇದೆ. ಅಲ್ಟಿಮೇಟ್ಲಿ ಏನಾಗಬೇಕೋ ಅದೊಂದು ಬಿಟ್ಟು ಬೇರೆ ಎಲ್ಲವೂ ಕೂಡ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇವತ್ತು ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ ಸಿದ್ದು ಬಣ. ಮೈಸೂರಿನಲ್ಲಿ ಸಿಎಂ ಬೆಂಬಲಿಸಿ ಅಹಿಂದ ಸಮಾವೇಶಕ್ಕೆ ಸಿದ್ಧತೆಯಂತೆ. ಖಾಸಗಿ ಹೋಟೆಲ್ನಲ್ಲಿ ಪೂರ್ವ ಸಿದ್ಧತಾ ಸಭೆ ಕೂಡ ನಡೆದಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯವರು ಈ ಹಿಂದೆ ಒಂದು ಸರ್ತಿ ಇವರ ನೇತೃತ್ವದಲ್ಲೇ ಸಭೆ ಕೂಡ ಆಗಿತ್ತು ಹಾಸನದಲ್ಲಿ. ನಾವು ಪಾರ್ಟಿ ಅಲ್ಲ, ನಾವು ಅಹಿಂದದಿಂದ ಮಾಡ್ಕೋತೀವಿ ಅಂತಂದ್ಬಿಟ್ಟು, ಬಟ್ ಸಿದ್ದರಾಮಯ್ಯನವರ ಚೀಫ್ ಗೆಸ್ಟ್ ಅಂತ. ಇದು ನಥಿಂಗ್ ಬಟ್ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಅಹಿಂದ ವರ್ಗ ನಿಂತಿದೆ. ಯಾವುದೇ ಕಾರಣಕ್ಕೂ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲು ಮಾಡಬೇಡಿ ಅನ್ನುವಂತಹ ಮೆಸೇಜ್ ಕೊಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಅಜೆಂಡಾ ಏನು ಅಂದರೆ ನಾವು ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅದರಲ್ಲಿ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥದ್ದು ನೈತಿಕವಾಗಿ ಸಮಾಜಕ್ಕೆ ಮತ್ತು ಇವತ್ತು ಎಷ್ಟು ಅನಿವಾರ್ಯತೆ ಇದೆ ಸಿದ್ದರಾಮಯ್ಯನವರ ಪ್ರಸ್ತುತತೆ ಅನ್ನೋದ್ರ ಬಗ್ಗೆ ಜನಕ್ಕೆ ಮನವರಿಕೆ ಮಾಡುವಂಥ ಕೆಲಸ, ಮತ್ತು ಅವರು ನಡೆದು ಬಂದಂಥ ದಾರಿ ಬಗ್ಗೆ ಚರ್ಚೆ ಮಾಡಬೇಕಾಗಿರುವಂಥದ್ದು, ಮತ್ತು ಹೈಕಮಾಂಡ್ಗೆ ಮತ್ತು ಸಮಾಜಕ್ಕೆ, ಸೊಸೈಟಿಗೆ, ಇವತ್ತಿನ ಸೊಸೈಟಿಗೆ ಸಿದ್ದರಾಮಯ್ಯನ ಅನಿವಾರ್ಯತೆಯನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿ ಭಾಳಷ್ಟು ಅಧಿಕಾರವನ್ನು ಅನುಭವಿಸಿದ್ದಾರೆ. ಇವತ್ತು ಕೊನೆ ಘಟ್ಟದಲ್ಲಿದ್ದಾರೆ. ಅವ್ರಿಗೆ ನಮ್ಮ